ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ. ಈ ಕಥೆನ ಹೆಚ್ಚಿನ ಎಪಿಸೋಡ್ಗಳನ್ನು ಓದ ಬಯಸುವರು ಪ್ರತಿಲಿಪಿ ಮುಖಾಂತರ ಓದ್ಬೋದು. ಹಾಗೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 146. ಇಂದಿನ ಸಂಚಿಕೆಯಲ್ಲಿ ರಾತ್ರಿ ಊಟ ಮುಗಿಸಿದ ಹಾದಿ ಸೀದಾ ಆದ್ಯ ರೂಮ್ಗೆ ಬಂದಿದ್ದ. ಎಲ್ಲಿಗೆ ಅವನು ಬಂದಾಗಿಂದನೂ ಆದ್ಯಗಾಗಿ ಒಂದು ರೂಮ್ನ ಬಿಟ್ಟು ತಾನು ತನ್ನ ಮಗ ಯಾವುದೋ ಒಂದು ರೂಮ್ನಲ್ಲಿ ಮಲಗ್ತಿದ್ರು. ಇವತ್ತು ಸಂಜೆ ನಡೆದ ಇನ್ಸಿಡೆಂಟ್ನಿಂದ ತನ್ನ ಆದ್ಯ ಮತ್ತೆ ಮೊದಲಿನ ಥರ ಮಾತಾಡಿದ್ದನ್ನು ನೋಡಿ ಯಾಕೋ ಹುಡುಗನಿಗೆ ಹುಡುಗಿನ ತುಸು ರೇಗಿಸ್ಬೇಕು ಅನಿಸಿತು. ಹಾಗಾಗಿ ಅವಳನ್ನು ಹುಡುಕಿ ಬಂದಿದ್ದ. ಆದ್ಯ ಬೆಡ್ ಮೇಲೆ ಮಲಗಿದ್ರು ಇನ್ನೂ ಕಣ್ಣು ಮುಚ್ಚಿರಲಿಲ್ಲ. ಆದಿ ಅಚ್ಚು ಹೋಗು ಎಂದು ತನ್ನ ಮಗನನ್ನು ಮೊದಲು ಅವಳ ಬಳಿ ಬಿಟ್ಟ. ಅಚ್ಚು ಹೋಗಿ ಮಮ್ಮಿ ಎಂದ. ಆದ್ಯ ಯಾಕೋ ನಿದ್ದೆ ಬಂದಿಲ್ವಾ? ಅಪ್ಪ ಏನು ಮಾಡ್ತಿದ್ದಾರೆ, ಮಲಗಿಬಿಟ್ರಾ ಎಂದಳು. ಅಚ್ಚು ಉತ್ತರಿಸೋ ಮೊದಲೇ ಆದಿ ಅವಳ ನಡುನ ಹಿಂದಿನಿಂದ ಬಳಸಿಡಿದು ಇನ್ನೂ ಮಲಗಿಲ್ಲ, ಈಗ ಮಲಗಬೇಕು ಎಂದ. ಅವನು ಹೀಗೆ ಸಡನ್ ಆಗಿ ತನ್ನನ್ನು ತಬ್ಬಿದ್ದನ್ನು ನೋಡಿ ಒಂದು ರೀತಿ ನಾಚಿಕೆ ಮುಜುಗರವಾಗಿ ತಕ್ಷಣ ಅಚ್ಚು ಎಂದು ಅವನ ಕೈ ತೆಗೆದು ಬಾಪುಟ ನಿನ್ನ ಮಲಗಿಸ್ತೀನಿ ಎಂದು ತನ್ನ ತೋಳಿಗೆ ತಗೊಂಡ್ರೆ ಆದಿ ಕೂಡ ಅವಳ ಜೊತೆ ತನ್ನ ಮಗನನ್ನು ಸೇರಿಸಿ ತನ್ನ ತೋಳಿಗೆ ತಗೊಂಡು ಈಗ ಮಲಗು ಮಗನೆ ಎಂದ. ಆದ್ಯ ಒಮ್ಮೆ ಹುಗುಳು ನುಂಗಿದ್ಲು. ಆದಿಯ ಒಡನಾಟ ಪಾಪದ ಹುಡುಗಿಗೆ ತುಂಬ ದೂರದ ಮಾತಾಗಿತ್ತು. ಈಗ ಅವನ ಸಾಮೀಪ್ಯ ಇನ್ನಷ್ಟು ಅವಳನ್ನು ಮುಜುಗರಕ್ಕೆ ಹಿಡು ಮಾಡಿತ್ತು. ಆದರೆ ಆದಿ ತುಂಬ ಖುಷಿಯಾಗಿ ಮಗು ಮಾತ್ರ ಮಲಗಲಿ, ನೀನಲ್ಲ ಎಂದ ಹುಬ್ಬಾರಿಸಿ ಕಣ್ಣು ಹೊಡೆದು. ಆದ್ಯಗೆ ಆದಿ ತುಂಬ ದಿನಗಳ ಮೇಲೆ ಹೀಗೆ ತುಂಟತನದಲ್ಲಿ ತನ್ನ ಜೊತೆ ನಡೆದುಕೊಂಡಿದ್ದು ಎಂದು ನೆನೆದವಳು ಬೇರೇನೂ ಚಕಾರ ಎತ್ತದೆ ತನ್ನ ಮಗನನ್ನು ತೂಗುತ್ತಾ ತಾನು ಆದಿ ಎದೆ ಮೇಲೆ ಕಣ್ಣು ಮುಚ್ಚಿದ್ಲು. ಸ್ವಲ್ಪ ಸಮಯದ ನಂತರ ಆದಿಯ ಪೂರ್ತಿ ನಿದ್ದೆಗೆ ಜಾರಿದ್ಲು. ಅಚ್ಚು ಕೂಡ ನಿದ್ದೆ ಮಾಡಿದ. ಆದಿ ಕಣ್ ತೆರೆದು ಇಬ್ಬರನ್ನು ಬೆಡ್ ಮೇಲೆ ಮಲಗಿಸಿ ಸೀದಾ ಹೊರಗೆ ಬಂದ. ಅಲ್ಲಿ ಒಬ್ಬ ಮುಸುಕುದಾರಿ ವ್ಯಕ್ತಿ ನಿಂತಿದ್ದ. ಆದಿ ಸೀದಾ ಹೋಗಿ ಅಲ್ಲಿಯ ಕಂಡೀಷನ್ ಎಂದ. ಆ ವ್ಯಕ್ತಿ ತನ್ನ ಮುಸುಕನ್ನು ತೆಗೆದ್ರು. ಅದು ಬೇರೆ ಯಾರೂ ಅಲ್ಲ, ಮೈಕಲ್ ಆಗಿದ್ರು. ಆದಿ ಮಾಸ್ಟರ್, ನಾನು ಈಗ ಚಕ್ರವ್ಯೂಹದಲ್ಲಿ ಇರೋ ಅಭಿಮನ್ಯು ಥರ ಆಗಿದ್ದೀನಿ ಮಾಸ್ಟರ್. ಒಂದು ಕಡೆ ನನ್ನ ಫ್ಯಾಮಿಲಿ, ಇನ್ನೊಂದು ಕಡೆ ಮತ್ತೆ ಸೋಫಿಯಾ ಹೆಸರು. ನನಗಂತೂ ಏನೂ ತೋಚ್ತಿಲ್ಲ ಎಂದ. ಮೈಕಲ್ ಕೊಮಾನ್ ಆದಿ, ಎಂತೆಂಥ ಕೇಸ್ನ ಸಾಲ್ವ್ ಮಾಡಿರೋ ನಿನಗೆ ಇದೊಂದು ದೊಡ್ಡ ಮ್ಯಾಟರ್ ಅನಿಸಿದ್ದು ಯಾವಾಗ? ಇಲ್ಲಿ ಆದಿಯ ಮನಸ್ಥಿತಿ ಹೇಗಿದೆ ಎಂದರು. ಆದಿ ಹಾಂ, ಫೀಲಿಂಗ್ ಬೆಟರ್. ಆದರೂ ಅವಳ ಮನದಲ್ಲಿ ಕೂತಿರೋ ಭಯ ಅನ್ನೋ ಭೂತನ ಹೇಗೆ ಕಳಿಸೋದು ಗೊತ್ತಾಗ್ತಿಲ್ಲ ಮಾಸ್ಟರ್ ಎಂದ ತನ್ನ ಹುಬ್ಬನ್ನು ತೇಡುತ್ತಾ. ಮೈಕಲ್, ಆದ್ಯ ರಿಕವರಿ ಆಗೋಕ್ಕೆ ನಿನ್ನ ಪ್ರೀತಿ ಸಾಕು. ಹಾಗೆ ಅವಳ ಭಯ ಕಳಿಸೋಕ್ಕೆ ಆ ವ್ಯಕ್ತಿನ ನೀನು ಹುಡುಕಬೇಕು. ನಾನು ವಿಚಾರಿಸ್ದೆ, ಯಾವ ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ. ಸೋಫಿಯಾ ಕಾಲೇಜೆಲ್ಲ ವಿಚಾರಿಸ್ದೆ, ಬಟ್ ಯಾವುದೂ ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ಅದೇ ಇನ್ನು ಮಾರ್ಷಲ್ ಸ್ಕೂಲ್ನಲ್ಲೂ ಇಲ್ಲ. ಅದು ಅಲ್ಲದೆ ಸೋಫಿಯಾ ಗೆಳೆಯರ ಪರಿಚಯ ನನಗಿಲ್ಲ. ನನಗೆ ಗೊತ್ತಿರೋ ಎಲ್ಲ ಕಡೆ ಹುಡುಕಿದ್ದೀನಿ, ಅವನು ಯಾರು ಅನ್ನೋದೇ ಗೊತ್ತಾಗ್ತಿಲ್ಲ ಎಂದರು ಗಂಭೀರವಾಗಿ. ಆದಿ, ಸೋಫಿಯಾ ಫ್ರೆಂಡ್ ಒಬ್ಬರು ಈಗ ಇಂಡಿಯಾದಲ್ಲಿ ಇದ್ದಾರೆ ಅನ್ನೋ ವಿಷಯ ಸಿಕ್ಕಿದೆ, ಅವರೇನೋ ಒಮ್ಮೆ ಕೇಳಬೇಕು. ಸುಮಂತ್ಗೆ ಹೇಳಿದರೆ ಎಂದು ಮಾತು ನಿಲ್ಲಿಸಿದ್ದನ್ನು ನೋಡಿ ಮೈಕಲ್ ಅವನ ಭುಜ ಹಿಡಿದು ನಾನು ಹ್ಯಾಂಡಲ್ ಮಾಡ್ತೀನಿ ಎಂದರು. ಆದಿ ಕಣ್ಗಳು ತುಂಬ ತೀಕ್ಷ್ಣವಾದವು. ಇಲ್ಲ ಮಾಸ್ಟರ್, ಅಷ್ಟು ಈಸಿಯಾಗಿ ಅವನನ್ನು ನಾನು ಸಾಯಿಸಲ್ಲ. ಅವನು ಬದುಕಿರುವ ಅಷ್ಟು ದಿನ ಚಿತ್ರಹಿಂಸಲೇ ಸಾಯಬೇಕು. ಸತ್ಯ ಅಸತ್ಯಗಳ ಬಗ್ಗೆ ತಿಳಿಯದೆ ಸುಮ್ಮನಿದ್ದ ಆದಿ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡಿದ್ದಾನೆ. ಅವನಿಗೆ ಈ ಏಕೆ ಬಗ್ಗೆ ಗೊತ್ತಿರ್ಬೋದು, ಆದರೆ ಈ ಏಕೆಯ ಇನ್ನೊಂದು ಮುಖ ಗೊತ್ತಿಲ್ಲ. ಇವನು ಏನು ಮಾಡಬಲ್ಲ ಅನ್ನೋದನ್ನು ಅವನಿಗೆ ತೋರಿಸ್ತೀನಿ ಎಂದವನ ಮುಷ್ಟಿ ಬಿಗಿತು. ಮೈಕಲ್ ಒಮ್ಮೆ ನಿಟ್ಟುಸಿರಿಚಲ್ಲಿ ವಾಟ್ ನೆಕ್ಸ್ಟ್ ಎಂದರು. ಆದಿ, ಇನ್ನೂ ಸ್ವಲ್ಪ ದಿನ ಇಲ್ಲೇ, ನೆಕ್ಸ್ಟು ನಾವು ಬಿಲ್ಲಾ ಬಂಗ್ಲೆಗೆ ಹೋಗ್ತಿದ್ದೀವಿ ಎಂದ. ಮೈಕಲ್ ಸಣ್ಣ ನಗುಚಲ್ಲಿ, ಅಂದರೆ ಅಕ್ಕಾಡಕ್ಕೆ ಇಳಿಯೋಕ್ಕೆ ರಾಜ ತನ್ನ ಫ್ಯಾಮಿಲಿನ ಸೇಫ್ಟಿ ಮಾಡ್ತಿದ್ದಾನೆ ಎಂದರು. ಆದಿ ಅವರ ಕಡೆ ನೋಡಿ, ರಾಜನ ಫೋಕಸ್ ಶತ್ರುಗಳ ಮೇಲೆ ಇದ್ದರೆ
ಶತ್ರುವಿನ ಕಣ್ಣು ಈಗ ರಾಜನ ಫ್ಯಾಮಿಲಿ ಮೇಲೆ ಇರುವಾಗ ನಾನು ಹೇಗೆ ಸುಮ್ಮನೆ ಇರೋಕ್ಕಾಗತ್ತೆ ಮಾಸ್ಟರ್? ಅಲ್ಲಿ ಪ್ರತಿಯೊಂದು ನನ್ನ ಕಂಟ್ರೋಲ್ನಲ್ಲೇ ಇರುತ್ತೆ. ಅದು ಅಲ್ಲದೆ ಅಲ್ಲಿ ವೈಭವ್, ರಾಜ್ ಎಲ್ಲ ಇದ್ದಾರೆ. ಸೊ ಸದ್ಯಕ್ಕೆ ಈಗ ಅಲ್ಲಿಗೆ ಹೋದರೆ ಆದ್ಯನ ಸ್ವಲ್ಪ ಮಟ್ಟಿಗೆ ತಡೆಯೋಕ್ಕಾಗತ್ತೆ. ಎಲ್ಲ ಅವಳು ಇಲ್ಲಿ ಮಾತು ಕೇಳಲ್ಲ ಎಂದ. ಮೈಕಲ್ ಇಬ್ಬರು ಹಠಮಾರಿಗಳೇ. ಆ ಹುಡುಗಿ ನಿನ್ನ ಒಬ್ಬನೇ ಬಿಟ್ಟು ಹೋಗಲ್ಲ. ನೀನು ಅವಳನ್ನು ರಿಸ್ಕ್ನಲ್ಲಿ ದೂಡೋಕ್ಕೆ ಇಷ್ಟಪಡಲ್ಲ ಎಂದು ನಕ್ಕವರು, ಸಣ್ಣದಾಗಿ ಈ ಗ್ಯಾಪ್ನಲ್ಲಿ ನಿಮ್ಮ ಹೊಸ ಪ್ರೀತಿ ಪಯಣ ಶುರು ಮಾಡಿ. ನಮಗೂ ನಿಮ್ಮ ಪ್ಯಾತ ಮುಖ ನೋಡಿ ನೋಡಿ ಬೋರ್ ಆಗಿದೆ ಎಂದರು ತಮ್ಮ ನಗುನ ತಡೆದು. ಆದಿ ಒಮ್ಮೆ ಮೈಕಲ್ ಕಡೆ ನೋಡಿ, ಮಾಸ್ಟರ್, ನೀವು ಮಾರ್ಷಲ್ ಗುರುಗಳಾಗೋ ಬದಲು ಲವ್ ಗುರು ಆಗಬೇಕಿತ್ತು ಎಂದ. ಮೈಕಲ್, ಯಾಕಾಗಬಾರ್ದು? ಒಬ್ಬ ಗುರು ತನ್ನ ಶಿಷ್ಯನ ಪ್ರೀತಿ ನೋಡೋಕ್ಕೆ ಬಯಸೋದು ತಪ್ಪಾ ಅಂದರು. ಆದಿ, ತಪ್ಪಲ್ಲ, ಮಹಾಪಾಪ. ನಮ್ಮ ಮೋಷನ್ನಲ್ಲಿ ಇದಕ್ಕೆಲ್ಲ ಡಿಸ್ಟರ್ಬೆನ್ಸ್ ಅಂತಾರೆ ಎಂದ. ಅದಕ್ಕೆ ಮೈಕಲ್, ಅದು ವಿದ್ಯೆನ ಕಲಿಯುವಾಗ, ಹೀಗಲ್ಲ ಎಂದು ನಗುತ್ತಾ, ಕಮಾನ್ ಮ್ಯಾನ್, ನೀನು ನಗೋದಿನ ನೋಡೋ ಆಸೆ ಈ ಮುದುಕನಿಗೆ ಎಂದರು. ಆದಿ ಒಂದು ಉಬ್ಬೇರಿಸಿ, ನಿಮ್ಮನ್ನು ಯಾರಾದರೂ ಮುದುಕ ಅಂದರೆ ಅವರಷ್ಟು ದಡ್ರು ಇನ್ನೊಬ್ರು ಇರಲ್ಲ ಎಂದ. ಮೈಕಲ್, ಏನು ಮಾಡೋದಪ್ಪ, ನನಗೆ ಯಾರಿದ್ದಾರೆ? ಹೆಂಡ್ತಿನ, ಮಗುನ, ಇರೋನು ನೀನೊಬ್ಬ. ನಿನ್ನೆ ನನ್ನ ಮಗ ಅಂದ್ಕೊಂಡಿದ್ದೆ. ಈಗ ನನ್ನ ಮಗನ ಜೀವನ ಖುಷಿಯಾಗಿದ್ದರೆ ನನಗೆ ಸಂತೋಷ ತಾನೇ. ಯಾರ ಜೀವನ ಹೇಗೋ ಏನೋ, ಹೋಗೋದ್ರೊಳಗೆ ನೀನು ಮೊದಲಿನಾಗೆ ಖುಷಿಯಾಗಿರೋದನ್ನು ನೋಡ ಆಸೆ ಎಂದರು. ತಕ್ಷಣ ಆದಿ ಅವರನ್ನು ತಪ್ಪಿ, ಮಾಸ್ಟರ್, ಹಾಗೆಲ್ಲ ಮಾತಾಡಬೇಡಿ. ಈಗಾಗಲೇ ಸುಮಂತ್ನ ಕಳ್ಕೊಂಡು ಒಬ್ಬಂಟಿ ಅನ್ನಿಸ್ತಿದೆ. ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ ಎಂದ ಎಮೋಷ್ನಲ್ ಆಗಿ. ಮೈಕಲ್ ಅವನ ಬೆನ್ನು ತಟ್ಟಿ, ಯಾಕೋ ನನ್ನ ಶಿಷ್ಯ ತುಂಬ ವೀಕ್ ಆಗಿದ್ದಾನೆ ಅನ್ನಿಸ್ತಿದೆ ಎಂದು ಅವನನ್ನು ದೂರ ಸರಿಸಿ, ಅದಕ್ಕೇನಾ ನನ್ನ ಈ ಕೇಸ್ನಿಂದ ದೂರ ಇರೋ ಕೇಳಿದ್ದು ಎಂದು ನಕ್ಕು, ಸರಿ, ನಾನು ಹೊರಡ್ತೀನಿ ಎಂದರು. ಆದಿ ತನ್ನ ಕಂಗಳಲ್ಲಿ ಉಳಿದಿದ್ದಂಥ ನೀರನ್ನು ಅರಿಯೋಕ್ಕೆ ಬಿಡದೆ ಹಾಗೆ ತನ್ನ ಬೆರಳಲ್ಲಿ ಹೊತ್ತಿ, ಹೊಡ್ತೀನಿ ಅಲ್ಲ, ಹೋಗಿ ಬರ್ತೀನಿ ಅನ್ನಿ. ಹ್ಯಾಂಡ್ ಸಾರಿ, ಈ ಸಮಯದಲ್ಲಿ ನೀವು ಇಲ್ಲಿಗೆ ಬಂದಿರೋದು ಗೊತ್ತಾದರೆ ಆದ್ಯ ತಲೆಯಲ್ಲಿ ಏನೇನೋ ಆಲೋಚನೆಗಳು ಶುರುವಾಗುತ್ತೆ. ಸೋ ಎಂದ. ಆದ್ಯ, ಐ ನೋ ಮ್ಯಾನ್ ಎಂದು, ಓಕೆ ಬಾಯ್, ಹೊಸ ವಿಷಯ ಸಿಕ್ಕಾಗ ಭೇಟಿಯಾಗೋಣ ಎಂದು ಅಲ್ಲಿಂದ ಹೊರಡ್ತಾರೆ. ಆದಿ ಅವರು ಹೋಗೋದನ್ನೇ ನೋಡುತ್ತಾ ಹಿಂದೆ ಇದೇ ಥರ ಮೈಕಲ್ ಮತ್ತು ತಾನು ಸೋಫಿಯಾ ಕೇಸ್ನ ಸಾಲ್ವ್ ಮಾಡಿದ್ದು ನೆನೆದು, ಈಗ ಹೊಸದೊಂದು ಪಸಲ್ಸ್, ಹಳೆ ಕತೆಗೆ ಹೊಸ ತಿರುವು ಎಂದುಕೊಂಡು ಸೀದಾ ತನ್ನ ರೂಮ್ಗೆ ಬಂದ. ಅವನು ಒಮ್ಮೆ ಮೈಕಲ್ ಹೇಳಿದ್ದು ನೆನೆದ. ನಿಮ್ಮ ಹೊಸ ಪ್ರೀತಿ ಪಯಣ ಶುರು ಮಾಡಿ ಎಂದಿದ್ದು. ಒಮ್ಮೆ ಆದಿಯ ಮುಖ ನೋಡಿ, ನನ್ನ ನಿರ್ಧಾರ ಸರಿಯಾಗೇ ಇದೆ. ಈಗ ನನ್ನ ಈ ಪ್ಲ್ಯಾನ್ನಿಂದ ಮಾತ್ರ ಆ ವ್ಯಕ್ತಿ ಯಾರು ಅಂತ ತಿಳಿಯೋಕ್ಕೆ ಸಾಧ್ಯ. ಆದರೆ ಇದಕ್ಕೆ ಮನೆಯವರನ್ನು ಒಪ್ಪಿಸೋದು ಜೊತೆಗೆ ಆದ್ಯನ ಒಪ್ಪಿಸೋದೇ ತುಂಬ ಇಂಪಾರ್ಟೆಂಟ್. ಅಕಸ್ಮಾತ್ ಒಪ್ಪಿಲ್ಲ ಅಂದರೆ ಇದ್ದೇ ಇದೆಯಲ್ಲ ಹತ್ಯೆಯ ಪ್ರಯೋಗ, ಅದನ್ನು ಇವಳ ಮೇಲೆ ಟ್ರೈ ಮಾಡಲೇಬೇಕು. ಇಲ್ಲ, ಇವಳನ್ನು ಆ ಭಯದ ಛಾಯೆಯಿಂದ ಹೊರಗೆ ತರೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅವಳು ಹೊರಗೆ ಬಂದರೆ ನಾನು ಈ ಕೇಸ್ನ ಈಸಿಯಾಗಿ ಸಾಲ್ವ್ ಮಾಡೋಕ್ಕಾಗೋದು ಎಂದು ಹಾಗೆ ಮಲಗ್ದ. ಇನ್ನೊಂದು ಕಡೆ ಆದಿ ಇರೋ ಸುಳಿವು ಸಿಗದೆ, ಏ ಆದಿ, ಎಲ್ಲೋ ಇದೆಯಾ? ಯಾವ ಗುಹೆಯಲ್ಲಿ ಬಚ್ಚಿಟ್ಕೊಂಡಿದ್ಯಾ? ನೀನು ಯಾವ ಲೋಕದಲ್ಲಿ ಇದ್ದರೂ ನಾನು ಬಿಡಲ್ಲ ಕಣೋ, ಬಿಡಲ್ಲ ಎಂದು ಅಲ್ಲು ಮಸೆಯುತ್ತಾ, ಆ ಮನೆ ಮೇಲೆ ಒಂದು ಕಣ್ಣಿಡಿ, ಹಾಗೆ ಆ ಬಿಲ್ಲ ಮನೆ ಮೇಲೂ, ಹಾಗೆ ಅವನ ಫೋನ್ ಆಕ್ಟಿವ್ ಆದ ತಕ್ಷಣ ನನಗೆ ಗೊತ್ತಾಗಬೇಕು ಅವನಿರೋ ಸ್ಥಳ ಎಂದು ಗುಡುಗಿದ್ದ. ಸ್ವಲ್ಪ ದಿನ ಅದೇ ಜಾಗದಲ್ಲಿ ಕಳೆದ ಆದಿ ಪ್ರತಿಯೊಂದು ಹೊಸ ವಿಷಯನ ತಿಳಿಯೋಕೆ ಮೈಕಲ್ ರವರ ಕಾಂಟ್ಯಾಕ್ಟ್ನಲ್ಲಿದ್ದ. ಈಗ ಮೈಕಲ್, ಆದಿ ಬಿಲ್ಲ ಮನೆ ಮುಂದೆ ಹೊಸ ಜನಗಳಿದ್ದಾರೆ, ಹಾಗೆ ಮನೆಯವರ ಎಲ್ಲ ಆಕ್ಟಿವಿಟೀಸ್ನ ವಾಚ್ ಮಾಡ್ತಿದ್ದಾರೆ. ಅಂದರೆ ನಿನ್ನ ದಾರಿ ಸರಿಯಾಗೇ ಇದೆ ಎಂದರು. ಆದಿ, ನನ್ನ ಗೆಸ್ ನಿಜ ಮಾಸ್ಟರ್, ಇನ್ನೂ ಈ ಆದಿ ವನವಾಸ ಮುಗಿತು ಎಂದ. ಮೈಕಲ್ ರವರು ಎಕ್ಸೈಟ್ ಆಗಿ, ಐ ಆಮ್ ವೈಟಿಂಗ್ ಎಂದರು. ಆದಿ, ಎಲ್ಲ ವ್ಯವಸ್ಥೆ ಮಾಡಿ, ಇಂಡಿಯಾದ ಮಣ್ಣಿನ ಘಮ ನಮ್ಮನ್ನು ಸೆಳೀತಿದೆ ಎಂದ ನಗತ್ತ. ಮೈಕಲ್ ಸರಿ ಎಂದು
ಕಾಲ್ ಕಟ್ ಮಾಡಿದರು. ಆದಿ ತನ್ನ ಫೋನ್ ತೆಗೆದು ನಾಳೆ ಇಂಡಿಯಾಗೆ ಹೋಗ್ತಿದ್ದೀವಿ, ಬಿ ರೆಡಿ ಎಂದ. ಆ ಕಡೆ ಪೈಲಟ್ನವರು ಎಸ್ ಸರ್ ಎಂದ. ಆದಿ ಎಲ್ಲರ ಮುಂದೆ ನಾವು ನಮ್ಮ ಬಿಲ್ಲಾ ಬಂಗಲೆಗೆ ಹೋಗ್ತಿದ್ದೀವಿ, ಸೊ ಎಲ್ಲ ರೆಡಿಯಾಗಿ ಎಂದ. ಆದ್ಯ ಆದಿ ಹೀಗೆ ಸಡನ್ನಾಗಿ ಇಂಡಿಯಾಗೆ ಹೋಗ್ತಿದ್ದೀನಿ ಅಂತಿರೋದ್ರಿಂದ ಯಾವುದಾದ್ರೂ ವಿಷಯ ಇದೆಯಾ ಎಂದು ಯೋಚಿಸ್ತಿದ್ಲು. ರಮೇಶ್ ಅವರಿಗೆ ತನ್ನ ಮನೆ ನೋಡೋ ಆಸೆ ತುಂಬಿದ್ರೆ ಯಮುನಾ ಅವರಿಗೆ ತನ್ನ ತವರಿನಲ್ಲಿರೋ ತನ್ನ ತಾಯಿ ಮಡಿಲು ಸೇರೋ ನೆನಪಲ್ಲಿ ಖುಷಿಯಾದರು. ಆದಿ ಬಟ್ಟೆ ಪ್ಯಾಕ್ ಮಾಡ್ತಿದ್ದ. ಆದ್ಯ ಆದಿ ಎಂದು ಕರೆದ್ಲು. ಆದಿ, ನೀನು ಏನು ಕೇಳ್ತೀಯಾ ಗೊತ್ತಿದೆ, ಬಟ್ ಇದು ನಿಜ. ಸ್ವಲ್ಪ ದಿನ ನಿನ್ನ ಜೊತೆ ಹಾಯಾಗಿ ಇರೋಗೆ ಡಿಸೈಡ್ ಮಾಡಿದ್ದೀನಿ, ಸೊ ನಾವು ನೋ ಮೋರ್ ಡಿಸ್ಕಷನ್ ಎಂದ. ಆದಿಯ ಹೊಸ ಪಯಣದ ಹೊಸ ದಾರಿ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಎಂದಿನಂತೆ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.